ಸ್ಟಾರ್ಟ್. ನಮಸ್ಕಾರ ಬಂಧುಗಳೇ, ನಾನು KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತು ಎಲ್ಲಿ ಬಂದೇವೆ ಅಂದ್ರೆ ಇಂಡಿ ಸರ್ಕಾರ ದವಾಖಾನೆಗೆ ಬಂದೇವೆ. ಇಲ್ಲಿ ಮೊನ್ನೆ ದಿನ ಏನಾಗಿತ್ತಪ್ಪ ಅಂದ್ರೆ ಒಂದು ಭಾಳ ದಿವಸ ಇತ್ತು. ಒಂದು ಇಲ್ಲಿ ಸ್ಕ್ಯಾನರ್ ಎಕ್ಸ್ರೇ ಮಿಷನ್ ಇರ್ತದಲ್ಲ, ಅದು ಮಿಷನೇ 6 ತಿಂಗಳಾಯ್ತು ಬಂದಿತ್ತು. ಅದಕ್ಕೆ ಯಾರೋ ಅಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋದು ಅದು ಬಂದೇ ಬಿದ್ದು ಮೂಲಿಯಾಗಿ ಬಿದ್ದಿದ್ದಂಗೆ ಆಗಿತ್ತು. ಅದು ಸುಮ್ಮನೆ ಎಲ್ಲ ಪೇಷಂಟ್ ಇಲ್ಲಿ ಬರೋದು, ಹೊರಗೆ ದವಾಖಾನೆಗೆ ರೊಕ್ಕ ಹಾಕೋದು ನಡೆದಿತ್ತು. ಅದು ನಮ್ಮ KRS ಪಕ್ಷ ನಮ್ಮ ಗುಲ್ಬರ್ಗ ಅಧ್ಯಕ್ಷರು ಗಣಪತಿ ರಾಠೋಡ್ ಅವ್ರಿಗೆ ಗಮನಕ್ಕೆ ಬರ್ತವೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಧ್ಯಕ್ಷರದಾರ, ಅವ್ರ ಗಮನಕ್ಕೆ ಬರೋಣ. ಅವ್ರೇನು ಮಾಡೋದು, ಸರ್ಕಾರ ದವಾಖಾನೆಗೆ ಬಂದು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮಾಡಿ ಹಿಂಗೆ ಇಲ್ಲಿ ಬಂದು ಬಿದ್ದ ಅಂತ ಹೇಳಿ ಅವರಿಗೆ ಫೋನ್ ಮುಖಾಂತರ ಹೇಳಿದ್ರು. ಅದು ಮರದಿನೇ ಕೆಲಸ ಚಾಲು ಆಗಿಬಿಡ್ತು. ಅಂದ್ರೆ ನೋಡ್ರಿ, KRS ಪಕ್ಷದವರು ಹೇಳೋದ ಬಳಕ ಕೆಲಸ ಎಷ್ಟು ಬೇಗ ಎಷ್ಟು ಫಾಸ್ಟ್ ಆಗ್ತಾವ. ನಮ್ಮ KRS ಪಕ್ಷದ ಕಡೆದು ಇಲ್ಲಿ ಎಲ್ಲರ ಕಡೆದು ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಅದು ಭಾಳ ದಿವಸ ಹಿಡಿದು ಬಂದ್ಬಿದ್ದಿತ್ತು. ಎಷ್ಟೋ ಜನ ಇಲ್ಲಿ ಬಂದು ಇದು ಮಾಡೋದು ಆಗಿತ್ತಲ್ಲ. ನಮ್ಮ ಗಣಪತಿ ಸರು, ನಮ್ಮ KRS ಪಕ್ಷ ಅಧ್ಯಕ್ಷರು ಬಂದು ಅದು ಹೇಳೋಣ ಇಮಿಡಿಯೇಟ್ಲಿ ಚಾಲು ಆಯಿತು. ಯಾಕಂದ್ರೆ ನೋಡ್ರಿ, ಇಲ್ಲಿ ಯಾವುದೇ ಒಂದು ಇಂಡಿ ಸುತ್ತಮುತ್ತ ಹಳ್ಳಿ ಒಳಗೆ ಯಾವುದೇ ಒಂದು ಏನೇ ಒಂದು ಅನ್ಯಾಯ ನಡೀತಂದ್ರೆ ಏನೇ ಇಲ್ಲಿ ನಮ್ಮ ಗಣಪತಿ ರಾಠೋಡ್ ಅವರಿಗೆ ಸಂಪರ್ಕ ಮಾಡಿರಿ. ನಿಮ್ಗೆ ನ್ಯಾಯ 100ಕ್ಕೆ 100 ನಿಮ್ಮ ಕಡೆ ಇರ್ತಾನೆ, 100 ಕರೆಕ್ಟಾಗಿ ನಿಮ್ಮ ಕಡೆ ಇರ್ತಾನೆ, 100ಕ್ಕೆ 100 ನಿಮ್ಗೆ ನ್ಯಾಯ ಕೊಡಿಸ್ತಾರೆ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಅವರು ಅದು ಬಗೆಹರಿಸ್ತಾರೆ. ಯಾಕಂದರೆ ಅವರು ಮೊಬೈಲ್ ನಂಬರ್ ಕೂಡ ನಿಮ್ಗೆ ನಾನು ಹೇಳ್ತಿರ್ತೀನಿ, ವಿಡಿಯೋ ಒಳಗೆ ಹಾಕಿರ್ತೀನಿ, ನೋಡಿರಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತು ಮುಂದಿನ ಭೇಟಿಯಾಗೋಣ. ನಮಸ್ಕಾರ.